ಇನ್ನು ಆರ್ಎಸ್ಎಸ್ ಪಥ ಸಂಚಲನ ಹೈಕೋರ್ಟ್ನಲ್ಲಿ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಬೆಂಗಳೂರಿನಲ್ಲಿ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಂಡತನ ಅಂತ ಹೇಳ್ತೀವಲ್ಲ, ಈ ಸರ್ಕಾರದ್ದು ಇದೇನೆ. ಈ ತೀರ್ಪಿನ ವಿರುದ್ಧ ನಾವು ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಫ್ಕೋರ್ಸ್ ನಿಮ್ಗೆ ಅದಕ್ಕೆ ಅಪೀಲ್ ಹೋಗೋದಕ್ಕೆ ಎಲ್ಲ ಅವಕಾಶಗಳಿದಾವೆ. ಆದ್ರೆ ಇಸ್ ದಟ್ ಸೋ ಇಂಪಾರ್ಟೆಂಟ್ ಅಂಡ್ ಸೋ ನೆಸೆಸರಿ ಅನ್ನೋದು ಇಲ್ಲಿ ಯೋಚನೆ ಮಾಡಬೇಕು. ಎಷ್ಟೊಂದು ಕೆಲಸಗಳಿದಾವೆ, ಎಷ್ಟೊಂದು ಅಭಿವೃದ್ಧಿ ಮಾಡೋ ವಿಚಾರಗಳಿದಾವೆ, ರಾಜ್ಯದಲ್ಲಿ ಎಷ್ಟೆಲ್ಲ ಸಮಸ್ಯೆ ಇದೆ. ಅದೆಲ್ಲವನ್ನ ಬಿಟ್ಟು ಸ್ವ ಇಚ್ಛೆಯಿಂದ ಒಂಥರ ಪರ್ಸನಲ್ ಇಂಟ್ರೆಸ್ಟ್ನ ತಗೊಂಡು ಇದ್ರ ವಿರುದ್ಧ ನಾವು ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಹೋಗ್ತೀವಿ ಅಂತ ಹೇಳಿದ್ದಾರೆ ಸಿಎಂ. ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತೀವಿ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ, ಅದ್ರ ವಿರುದ್ಧ ಅಪೀಲ್ ಆಗ್ತೀವಿ. ಐದು ವರ್ಷದ ಪದೇ ಪದೇ ಮಾತಾಡ್ತಿದ್ರು. ನೀವು ನೆನ್ನೆ ಕಾನ್ಫಿಡೆಂಟ್ ಆಗಿ ಹೇಳಿದ್ದೀರಾ 5 ವರ್ಷ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ. ನಿಮ್ಮ 5 ವರ್ಷ ಕೇಳೋದು ಬಿಟ್ಟು ಅದೇನೋ ಕೇಳ್ತಾ ಇದ್ದೀನಿ. ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತೀವಿ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ, ಅದ್ರ ವಿರುದ್ಧ ಅಪೀಲ್ ಆಗ್ತೀವಿ. ಐದು ವರ್ಷದ ಪದೇ ಪದೇ ಮಾತಾಡ್ತಿದ್ರು. ನೀವು ನೆನ್ನೆ ಕಾನ್ಫಿಡೆಂಟ್ ಆಗಿ ಹೇಳಿದ್ದೀರಾ 5 ವರ್ಷ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ. ನಿಮ್ಮ 5 ವರ್ಷ ಕೇಳೋದು ಬಿಟ್ಟು ಅದೇನೋ ಕೇಳ್ತಾ ಇದ್ದೀನಿ.